ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೋಡ್ತಾ ಇದ್ರಲ್ಲ, ನಾವು ಇವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿದ್ದೀವಿ. ಇಡುಮುಡಿ ಕಟ್ತಾಯಿದ್ರು, ಅದಕ್ಕೆ ಬಂದಿದ್ದೀವಿ. ನೋಡಿ ಕಟ್ತಾ ಇದ್ದಾರೆ ಇಡುಮುಡಿ. ತುಪ್ಪದ ಕಾಯಿ ಎಲ್ಲ ಹಾಕ್ತಾಯಿದ್ದಾರೆ. ಬೊಟ್ಟೆಲ್ಲ ಇಟ್ಬಿಟ್ಟು ಅವ್ರು ಇಟ್ಕೊಂಡಿರಲ್ವಲ್ಲ, ಅದಕ್ಕೋಸ್ಕರ ಬೊಟ್ಟಿಟ್ಬಿಟ್ಟು ತುಪ್ಪದ ಕಾಯಿ ಎಲ್ಲ ಹಾಕ್ಸ್ತಾಯಿದ್ದಾರೆ. ನೋಡಿ ನಮ್ಮ ಕಡೆ ಎಲ್ಲ ಬರ್ತಾ ಇದ್ದಾರೆ, ಅಂಕಲು ಆಂಟಿ ಎಲ್ಲರೂ ಬರ್ತಿದ್ದಾರೆ. ಸೈಡಲ್ಲಿ ದೊಡ್ಡಮ್ಮ ಎಲ್ಲ ಇದ್ದಾರೆ. ಹುಡುಗರಿಗೆಲ್ಲ ತುಪ್ಪದ ಕಾಯಿ ಎಲ್ಲ ಕಾಯಿ ಎಲ್ಲ ಕುಂಕುಮ ಅರಿಶಿನ ಒಟ್ಟೆಲ್ಲ ಇಟ್ಟು ರೆಡಿ ಮಾಡ್ತಾವ್ರೆ. ಇಲ್ಲಿ ತುಂಬ ಜನ ಇದ್ದರು. ನೋಡಿ ಅಲ್ಲಿ ಅಜ್ಜಿನೂ ಕೂತಿದ್ದಾರೆ, ದೊಡ್ಡಮ್ಮನೂ ಕೂತಿದ್ದಾರೆ. ಶರಣಮಯ್ಯಪ್ಪ, 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 ನೋಡಿ ಇಡುಮುಡಿ ಕಟ್ಬಿಟ್ಟು ಅದಕ್ಕೆ ತುಪ್ಪದಕಾಯಿ ಆದಮೇಲೆ ತಲೆ ಮೇಲೆ ಇಟ್ಬಿಟ್ಟು ಅವರೇ ದೇವರು ಅಂತ ಪೂಜೆ ಮಾಡ್ತಿದ್ದಾರೆ. ನೋಡಿ ಅಕ್ಕಿ ಎಲ್ಲ ಹಾಕ್ತಾ ಇದ್ದಾರೆ ಎಲ್ರೂ. ಎಲ್ಲರೂ ಹಾಕಿ ನಮಸ್ಕಾರ ಮಾಡಿಕೊಂಡು ಇಡುಮುಡಿ ಕಟ್ಬಿಟ್ಟು ಅವ್ರಿಗೆ ಹಾರ ಮತ್ತು ಅವ್ರಿಗೆ ದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ನಮಸ್ಕಾರ, ಪಾದಕ್ಕೆ ನಮಸ್ಕಾರ ಮಾಡ್ಕೋತಿದ್ದಾರೆ. ಅಂದರೆ ಅವ್ರಿಷ್ಟ ಎಷ್ಟಾದರೂ ಕೊಡ್ಬೋದು, ಇಷ್ಟೇ ಅಂತ ಏನಿರೋದಿಲ್ಲ. ಪ್ರತಿಯೊಬ್ಬರೂ ನಮಸ್ಕಾರ ಮಾಡ್ಕೋತಾರೆ, ಚಿಕ್ಕವರು ಕೂಡ ಮಾಡ್ಕೋಬೋದು. ಏಕೆಂದರೆ ಅವ್ರು ಮಾಲೆ ಹಾಕಿರ್ತಾರಲ್ವ, ದೇವ್ರ ಸಮಾನ ಅಂತ ನಮಸ್ಕಾರ ಮಾಡ್ಕೋತಾರೆ. ಇಲ್ಲಿ ತುಂಬ ಜನ ಇಡುಮುಡಿ ಕಟ್ದಂಗೆ ಎಲ್ಲರೂ ಆಚೆ ಹೋಗ್ತಾಯಿದ್ರು. ಅಂದರೆ ಇಷ್ಟು ಜನ 10 ಮೆಂಬರ್ಸ್ 15 ಮೆಂಬರ್ಸ್ ಇರುತ್ತಲ್ಲ, ಅವ್ರದ್ದು ಆದ ತಕ್ಷಣ ವೆಹಿಕಲ್ಲು ಸ್ಟಾರ್ಟ್ ಆಗಿ ಹೋಗ್ತಾಯಿದ್ರು ಜನ. ಆಲ್ಮೋಸ್ಟ್ ನಾವು ಸಂಜೆ 5 o'clockವರೆಗೂ ಇದ್ವಿ. ನೋಡಿ ಆಚೆ ಗಡಿಗೆ ಇಲ್ಲಿ ಪ್ರಸಾದ, ಇಡುಮುಡಿ ಆದಮೇಲೆ ಪ್ರಸಾದ ಆಚೆ ನಾವು ಮನೆಯಿಂದ ಮಾಡ್ಕೊಂಬಂದಿರೋದು ಎಲ್ರಿಗೂ ಕೊಡೋದಕ್ಕೆ. ಅಲ್ಲಿ ನೋಡಿ ಅಕ್ಕ ಮತ್ತು ದರ್ಶನ್ ಕೊಡ್ತಾ ಇದ್ದಾರೆ.
ಈ ದೊಡ್ಡ ಪಾತ್ರೆ ಇದೆಯಲ್ಲ ಅದು ದೇವಸ್ಥಾನ ಕಡೆಯಿಂದನೇ ಮಾಡಿರೋದು.